ಅಣ್ಣನನ್ನು ಆಶ್ರಮಕ್ಕೆ ಕಳಿಸಿದ ಆ ಕಾಮಾಕ್ಷಿ ಜೈಲಿನಲ್ಲಿ ಇದ್ದುಕೊಂಡು ವಿಕ್ರಮ್ನನ್ನು ನಮ್ಮ ವಿರುದ್ಧ ಎತ್ತು ಕಟ್ಟಿದ್ದಾಳೆ. ನಾವೀಗ ವಿಕ್ರಮ್ನ ಹಳೆ ಅಂಡರ್ವರ್ ಹಿಸ್ಟ್ರಿ ಎಲ್ಲೈತೆ ಅಂತ ಪತ್ತೆ ಹಚ್ಚಬೇಕು ಈಗ. ಸರ್, ನನಗೆ ಮಂಗಳೂರಿನಿಂದ ನನ್ನ ಹಳೆ ಫ್ರೆಂಡ್ ಹತ್ತಿರ ಒಂದು ವಿಷಯ ಗೊತ್ತಾಗಿದೆ. ವಿಕ್ರಮ್ ನೋಡೋಕೆ ಎಷ್ಟೇ ಕ್ರೂರವಾಗಿದ್ದರೂ ಅವನ ಹಿಂದೆ ಯಾರೋ ದೊಡ್ಡ ಮಹಾ ಮಾಸ್ಟರ್ ಮೈಂಡ್ ಇದ್ದಾರೆ. ವಿಕ್ರಮ್ ಕೇವಲ ಅವನ ಕೈಗೊಂಬೆ ಅಷ್ಟೇ ಸರ್. ಅಂದ್ರೆ ಕಾಮಾಕ್ಷಿಗಿಂತ ದೊಡ್ಡ ವಿಲನ್ ಯಾರೋ ಆಚೆ ಇದ್ದಾರೆ ಅಂತ ಆಯ್ತು. ನಾವು ವಿಚಾರ ಮಾಡಬೇಕಾದದ್ದೇ. ಮುದುಕಿ, ನೀನು ಸಿದ್ಧಾರ್ಥ್ ಮತ್ತು ಲಕ್ಷ್ಮಿ ಮದುವೆ ಮಾಡೋಕೆ ಪ್ಲಾನ್ ಮಾಡ್ತಿದ್ಯಲ್ವಾ? ಈಗ ನೋಡು, ನಿನ್ನ ಆಟಕ್ಕೆ ಬ್ರೇಕ್ ಹಾಕೋಕೆ ಜೈಲಿನಿಂದ ಕಾಮಾಕ್ಷಿ ಕಳಿಸಿದ ಗಿಫ್ಟ್. ಈ ಪತ್ರದಲ್ಲಿ ಏನ್ ಬರ್ದಿರ್ಬೋದು ಆ ಕಾಮಾಕ್ಷಿ? ನನ್ನ ಬಗ್ಗೆ ನಾನೇ ಅವನ್ನ ಕಳಿಸಿದ್ದು ಅಂತ ಬರ್ದಿದ್ದಾಳೋ? ನೋಡ್ತೀನಿ, ಓದ್ತೀನಿ. ಲಕ್ಷ್ಮಿ ಈ ಮನೆಯ ಮ್ಯಾನೇಜರ್ ಮಗಳು ಮಾತ್ರ ಅಲ್ಲ, ಇವಳು ಇಷ್ಟು ದಿನ ಯಾರನ್ನು ಕೊಲೆಗಾರ ಅಂತ ಹುಡುಕ್ತಿದ್ದಾರೆ. ಅದೇ ಅಂಡರ್ವರ್ಲ್ಡ್ ಹಳೆ ಕಿಲ್ಲರ್ ಸ್ವಂತ ಮಗಳು. ಲಕ್ಷ್ಮಿಯ ಅಸಲಿ ತಂದೆ ಜೈಲಿನಲ್ಲಿದ್ದಾರೆ. ಏನಿದು? ಇವಳೆ ನನ್ನ ಮೈಂಡ್ ಡೈವರ್ಟ್ ಮಾಡಕ್ ಮಾಡ್ತಿದ್ದಾಳ ಅಥವಾ ಇವನು ಬೇಕು ಅಂತ ಬರ್ತಿದ್ದಾಳ? ನಿಜವಾಗ್ಲೂ ಇವಳು ಅಪ್ಪ ಬೇರೆಯವನ? ಇದು ಲಕ್ಷ್ಮಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾ ಮಾತ್ರ ಇದನ್ನ ಸುಮ್ಮನೆ ಬಿಡಲ್ಲ. ಲೋ ವಿಕ್ರಮ್ ತಮ್ಮ, ಇದನ್ನು ನೀನು ಅಂಡರ್ವರ್ಲ್ಡ್ ಭಾಷೆ ಒಳಗೆ ಅಕ್ಕಿ ಸಾಲ್ನಂಗ ಅಕ್ಷರ ಬರ್ತಿಲ್ಲೋ. ಲಕ್ಷ್ಮಿ ನಮ್ಮ ಹಳ್ಳಿಯ ಗೌಡ್ರ ಮಗಳಾದಾಗ ಅಕ್ಕಿ ತಂದೆ ಜೈಲಿನಾಗ ಅದಾನ ಅಂದ್ರೆ ನಾನು ಹೆಂಗೆ ನಂಬಲಿ? ನನ್ನ ಪತ್ತೇದಾರಿ ಜಾತಕದಾಗ ಇಂಥ ಸುಳ್ಳು ಬರ್ದಿದ್ದು ನೋಡು. ಲಕ್ಷ್ಮಿ, ನಿನ್ನ ತಂದೆ ಅಂದರೆ ನಿಜವಾದ ತಂದೆ ಕಾಟೇರಲಿಂಗ ಸದ್ಯಕ್ಕೆ ಸೆಂಟ್ರಲ್ ಜೈಲಿನಲ್ಲಿದ್ದಾನೆ. ಬೇಕಾದರೆ ಹೋಗಿ ನೋಡ್ಕೋ. ಇಲ್ಲ ಲಕ್ಷ್ಮಿ, ಸುಳ್ಳು ಹೇಳ್ತಿದ್ದಾನೆ ಅವನು. ಆ ಪತ್ರನೆಲ್ಲ ನಂಬೇಡ ನೀನು. ಇಲ್ಲ ಲಕ್ಷ್ಮಿ, ಇವರೆಲ್ಲ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡಿಸ್ತಿದ್ದಾರೆ. ನಾ ಹೇಳ್ತಿದ್ದು ನಿಜ. ಸತ್ಯ ಇವತ್ತಿದ್ದು ಕೈ ಹಾಗೆ ಇರುತ್ತೆ. ನಿನ್ನ ತಂದೆ ಫುಲ್ ದೊಡ್ಡ ಅಂಡರ್ವರ್ಲ್ಡ್ ಡಾನ್. ಬೇಕಾದರೂ ಹೋಗಿ ನೋಡ್ಕೋ, ಸೆಂಟ್ರಲ್ ಜೈಲಿನಲ್ಲಿದ್ದಾನೆ. ಲಕ್ಷ್ಮಿ, ಯಾರೋ ಪತ್ರ ಬರೆದು ನೋಡಿ ನೀನು ಯಾಕೆ ನಿರ್ಧಾರ ತಗೋತೀಯ? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಇಲ್ಲ ಸರ್, ನನ್ನ ಚಿಕ್ಕ ವಯಸ್ಸಿನಿಂದ ಅಪ್ಪ ಯಾರು ಅಮ್ಮ ಅಂತ ಕೇಳ್ತಾನೆ ಇದೆ. ಆದರೆ ನಮ್ಮಮ್ಮ ಒಂದ್ಸಲಾನು ಹೇಳಿಲ್ಲ ನಮ್ಮಪ್ಪ ಯಾರು ಅಂತ. ಬರೀ ದೊಡ್ಡ ಮ್ಯಾನೇಜರ್ ಅಂತ ಸುಳ್ಳು ಹೇಳ್ತಿದ್ರು. ಈಗ ನೋಡಿದ್ರೆ ಇಡೀ ವಂಶಕ್ಕೆ ಕಳಂಕ ತರೋ ತರಹ ದೊಡ್ಡ ರೌಡಿ ಅಂತ ಹೇಳ್ತಿದ್ದಾರೆ. ನಾನು ಈ ಮನೆಯಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಸರ್. ನನ್ನ ಕೈಲಿ ಆಗ್ತಿಲ್ಲ. ಲಕ್ಷ್ಮಿ, ಯಾಕೆ ವಿಕ್ರಾಂತ್ ಹಿಂಗೆ ಮಾಡಿದೆ? ನಿನ್ಗೆ ಯಾರು ಇದು ಪತ್ರ ಕಳಿಸಿದ್ದು? ಮತ್ಯಾರು? ಅದೇ ನಿಮ್ಮ ಅತ್ತಿಗೆ. ನನಗೂ ಅತ್ತಿಗೆನೆ, ಆದರೆ ಫಸ್ಟ್ ನಿನಗೆ ಅತ್ತಿಗೆ ಅಲ್ವಾ ಅವಳು? ಅವಳೆ ಕಾಮಾಕ್ಷಿ. ಲೇ ತಂಗಿ ಲಕ್ಷ್ಮಿ, ಅಳ್ಬೇಡವಾ? ಅಳ್ಬೇಡ. ನಿನ್ನ ತಂದೆ ರೌಡಿ ಆಗಿದ್ರು ನನಗೇನು? ನಾವು ಉತ್ತರ ಕರ್ನಾಟಕದಾಗ ಒಣ ರೊಟ್ಟಿ ಮುರಿದು ಗಟ್ಟಿ ತಲೆ ಮೇಲೆ ಗಂಟು ತಲೆ ಮೇಲೆ ಇಟ್ಕೊಂಡು ಅದೀವಿ. ನಡಿ, ಆ ಜೈಲಿಗೆ ಹೋಗಿ ಅಲ್ಲಿಂಗ ಯಾರು ಅಂತ ನಾನೇ ನನ್ನ ಸ್ಟೈಲ್ ಒಳಗೆ ಪತ್ತೆ ಮಾಡ್ತೀನಿ, ಹಚ್ಚಿ ಬರ್ತೀನಿ. ಬೇಡ ಮಾವ, ಬೇಡ. ಯಾಕೆ ಯಾರು ನನಗೋಸ್ಕರ ತ್ರಾಸ ತಗೊಳ್ಬೇಡಿ. ಇಲ್ಲ ಅಮ್ಮ, ನಾನು ಹನುಮಂತ ಹೋಗಿ ಬರ್ತೀವಿ ನೀರು ಮನೆಯಲ್ಲಿ. ಆದರೆ ಹಳ್ಳಿಲಿರೋ ನಮ್ಮಪ್ಪ ಅಲ್ವಾ, ಅವನಿಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಆದರೆ ನಮ್ಮಪ್ಪ ನನಗೊಂದು ಸಾರಿ ಹೇಳಿಲ್ಲ. ಯಾಕೆ ಹಿಂಗೆ ಮಾಡ್ದೆ? ಬಾರಮ್ಮ ಲಕ್ಷ್ಮಿ, ಊಟ ಮಾಡಿ ಬಾ. ರಾತ್ರಿ ಆಯಿತು, ಇನ್ನೂ ಇಲ್ಲೇ ನಿಂತಿದೆಯಲ್ಲ, ಬಾ. ಬೇಡ ಅಮ್ಮ, ಬೇಡ. ನನಗೆ ತುಂಬ ನೋಡ್ತೀನಿ.
ಸಾಕು ಹೋಗ್ತಿದೆ ನನಗೆ. ಇದು ನಮ್ಮಪ್ಪ ಯಾರು, ಮತ್ತೆ ಹಳ್ಳಿಲಿರೋ ನಮ್ಮಪ್ಪ ಯಾರು ನನಗೆ ಚಿಂತೆ ಆಗ್ತಿದೆ. ಚಿಂತೆ ಮಾಡಬೇಡಮ್ಮ, ಅದು ಏನೋ ಅಂತಾರಲ್ಲ ಹಂಗಿದೆ. ನಾನು ಈ ಸದ್ಯದಲ್ಲಿ ನಿನಗೆ ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ಆದರೂ ನೀನು ಗಟ್ಟಿಧೈರ್ಯ ಮಾಡ್ಕೊಳ್ಳೇಬೇಕು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದಕ್ಕೆ ಏನು ಸುಳ್ಳಲ್ಲ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಅಂತಾನೆ ದೇವರು ಹಿಂಗೆ ಮಾಡಿರಬೇಕು. ನಾನು ಹಳ್ಳಿಯಲ್ಲಿದ್ದು ಖುಷಿಯಾಗಿದ್ದೆ ಅಮ್ಮ, ಆದರೆ ಈ ಥರ ದೊಡ್ಡ ಕಳಂಕನ ಹೊತ್ಕೊಂತಿರೋಕೆ ನನಗಿಷ್ಟ ಇಲ್ಲ. ನಾನು ಮತ್ತೆ ಹಳ್ಳಿಗೆ ಹೋಗ್ತೀನಿ. ಗುಂಡಣ್ಣ, ಇಲ್ಲಿ ಯಾಕೆ ಕಸ ಹೊಡಿತಿದ್ಯಾ? ಲಿಂಗ ಇರೋ ರೂಮ್ ಆ ಕಡೆ ಇದೆ, ನಡಿ. ಲೇ ತಮ್ಮ, ಕಾಲು ಸ್ವಲ್ಪ ಮೇಲಕ್ಕೆತ್ತು. ಮೊದಲು ಜೈಲಿಗೆ ಬರೋ ಬುದ್ಧಿ ಬಂದಿಯಲ್ಲ ನಿನಗೆ. ಕಸದ ಮರಗಾಲು ಮಾಡಿಕೊಂಡು ನಿಂತಿದೆಯಲ್ಲೋ ಲಿಂಗ, ಸಿಗೋರ್ಗು ನಾ ಈ ಜೈಲಿನ ಸ್ವಚ್ಛ ಭಾರತ್ ಮಾಡ್ತಾ ಇದ್ದೀನಿ ನೋಡು ಅನ್ಕೋ. ಯಾರು ಇವನು ಹುಚ್ಚ ಈ ಥರ ಆಡ್ತಿದ್ದಾನೆ? ಸರ್, ಇದು ಕಾಟೇರ ಲಿಂಗ ಅವರ ಜೈಲು ಕಡೆದೆ. ಆ ಕ್ರೂರ ಮನುಷ್ಯನ ನೋಡೋಕೆ ನೀವು ಬಂದೀರಾ? ನೀವೇನಾಗಬೇಕಪ್ಪ ಅವ್ರಿಗೆ? ಅದೆಲ್ಲ ಬಿಡಿ ಸರ್, ಅವ್ರ ರೂಮ್ ಹೇಳಿ ಸಾಕು. ಆ ಮೂಲೆಯಲ್ಲಿದೆ ನೋಡಿ ಸರ್, ಇವರೇ ಇರ್ಬೋದು ಅವರು. ನಿಮ್ಮ ಹೆಸರು ಕಾಟೇರ ಲಿಂಗನಾ? ಹೌದು. ನೀವ್ಯಾರೋ? ಇವಳು ಯಾರು ಹುಡುಗಿ? ಇವಳು ಲಕ್ಷ್ಮಿ ಅಂತ. ಹಾಂ, ಲಕ್ಷ್ಮಿನಾ? ನೀವು ಯಾವ ಊರಿನಿಂದ ಬಂದಿರಾ? ಬೆಂಗಳೂರಿನಲ್ಲಿ ವಿಜಯನಗರ ಅಂತ ಇದೆಯಲ್ಲ, ಅಲ್ಲಿರೋ ವಿಶ್ವನಾಥ್ ಸರ್ ನಿಮ್ಗೇನಾಗಬೇಕು? ಅವರು ನಮ್ಮ ತಂದೆ. ಅವ್ರು ಹೇಗಿದ್ದಾರೆ ಈಗ? ಇವಳು ನಿಮ್ಮ ಮಗಳು ಲಕ್ಷ್ಮಿ. ಲಕ್ಷ್ಮಿ, ನನ್ನ ಮಗಳು ನೀನು? ಎಷ್ಟು ದೊಡ್ಡವಳಾಗಿದ್ದೀಯಾ? ನನ್ನ ತಂದೆ ನೀವೇನಾ? ನೀವೇಕೆ ಜೈಲಿನಲ್ಲಿ ಇದ್ದೀರಾ? ಬಸ್ ಸ್ಟಾಪ್, ನಿಜ ಹೇಳಿ. ನಾನು ಯಾರನ್ನು ಕೊಲೆ ಮಾಡಿಲ್ಲ ಮಗಳೇ. 20 ವರ್ಷದ ಹಿಂದೆ ಈ ವಿಕ್ರಮ್ ಹಿಂದಿರೋ ಆ ಮಾಸ್ಟರ್ ಮೈಂಡ್ ನನ್ನ ಹೆಂಡತಿನ ಕೊಲೆ ಮಾಡಿ ಆ ಕೇಸ್ ನನ್ನ ತಲೆ ಮೇಲೆ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿದ್ರು. ಆ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಅವನೇ. ಅಯ್ಯೋ ಅಪ್ಪ, ನಿಮ್ಗೆ ಏನಾಯ್ತು? ಏನಿಲ್ಲ ಮೇಡಮ್, ಅವ್ರಿಗೆ ಡೈಲಿ ಒಂದು ಇಂಜೆಕ್ಷನ್ ಕೊಡ್ತೀವಿ. ಇಷ್ಟರಲ್ಲೇ ಅವರು ಸುಂದಾಗಿ ಮಕ್ಕೊಂಡ್ಬಿಡ್ತಾರೆ. ನೀವು ಹೋಗ್ಬೋದು ಇನ್ನು. ಅಯ್ಯೋ, ನಡೀರಿ ಲಕ್ಷ್ಮಿ, ಇನ್ನು ನಾವಿಲ್ಲಿದ್ದು ಉಪಯೋಗ ಇಲ್ಲ. ಆ ಲಿಂಗ ಸತ್ ಮೇಲೆ ಈ ರಹಸ್ಯ ಯಾರಿಗೂ ಹೊರಗೆ ಬರಲ್ಲ. ಲಕ್ಷ್ಮಿ, ನೀನು ಇನ್ನು ಸಿದ್ಧಾರ್ಥ್ ಆ ಆಸ್ತಿ ಎರಡು ನಿನ್ನ ಕೈಗೆ ಸಿಗಲ್ಲ.